ಚಿಕ್ಕಬಳ್ಳಾಪುರದಲ್ಲಿ ಹೆರಿಗೆ ವೈದ್ಯೆಯಾಗಿ ಪ್ರಖ್ಯಾತಿ ಪಡೆದಿದ್ದ ದಿವಂಗತ ಡಾಕ್ಟರ್ ಸಾವಿತ್ರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿದ್ವಿನ್ ಆಸ್ಪತ್ರೆಯಲ್ಲಿ ಮಹಿಳೆಯರಿಗಾಗಿ ಕ್ಯಾನ್ಸರ್ ತಪಾಸಣಾ ಉಚಿತ ಶಿಬಿರ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಮಹಿಳಾ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಪಾಸಣೆಗೆ ಒಳಗಾಗಿದ್ದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಡಾಕ್ಟರ್ ಜಿವಿ ಮಂಜುನಾಥ್, ದೇಶದಲ್ಲಿ ಪ್ರಸ್ತುತ 15.7 ಲಕ್ಷ ಜನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಪ್ರತಿ ನಿಮಿಷಕ್ಕೆ 8 ಮಂದಿ ಮಹಿಳೆಯರು ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ. ಏಷ್ಯಾದಲ್ಲಿ ಭಾರತ ಕ್ಯಾನ್ಸರ್ ಪೀಡಿತದಲ್ಲಿ 2ನೇ ಸ್ಥಾನ ಪಡೆದಿದೆ. ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನ ಸಿದ್ವಿನ್ ಆಸ್ಪತ್ರೆಯಲ್ಲಿ ಆಯೋಜಿಸಿರುವುದು ಶ್ಲಾಘನೀಯ ಅಂದರು. ಇವತ್ತು ಈ ಆಸ್ಪತ್ರೆಯನ್ನು ನಾನು ಬಂದಾಗ ಅದೇ ಕೇಳ್ತಾ ಇದ್ದೆ. ನಾನು ಯಾವಾಗಲೂ ಕೇಳ್ತೀನಿ ಇವ್ರ ಹತ್ರ, ಅರುಣ್ ಹತ್ರ, ಏನಪ್ಪ ಅರುಣ್ ಏನೇನು ನಡೀತಾ ಇದೆ ಏನು ಅಂದಾಗ ಅವರು ಇವತ್ತು ಒಂದು ವಿಚಾರದಲ್ಲಿ ನಾನು ಇವತ್ತು ಬೆಳಗ್ಗೆ ಅವ್ರ ಹತ್ರ ಹಂಚ್ಕೊಂಡು ಹೇಳಿದೆ. ಸುಮಾರು ತಿಂಗಳಿಗೆ 120ರಿಂದ 140 ಡಯಾಲಿಸಿಸ್ ಮಾಡ್ತಾ ಇದ್ದಾರೆ. ಆ ಡಯಾಲಿಸಿಸ್ ನಾಮಿನಲ್ ರೇಟಲ್ಲಿ ಅಂದರೆ ಬಡವರಿಗಾಗಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಇದು ಶ್ಲಾಘನೀಯವಾದ ವಿಚಾರ. ಆ ಸರ್ವಿಸ್ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಬಡ ಕುಟುಂಬಗಳಿಂದ ಬಂದು ಅವ್ರು ಏನೋ ಒಂದು ಅಚೀವ್ ಮಾಡಿದಾಗ ಅವ್ರಿಗೆ ಏನನ್ನುತ್ತೆ, ಆ ಒಂದು ನೆನಪು ಅವರಲ್ಲಿ ಉಳಿಯುತ್ತೆ. ನಾವೇನಾದರೂ ಬಡ ಕುಟುಂಬಗಳಿಗೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಮಾಡ್ತಾರೆ. ಈಗ ಸಿಲ್ವರ್ ಸ್ಪೂನ್ ಇಟ್ಕೊಂಡು ಬಂದವರಿಗೆ ಕಷ್ಟ ಏನು ಅನ್ನೋದು ಗೊತ್ತಾಗಿರೋದಿಲ್ಲ. ಆ ಬಡ ಕುಟುಂಬಗಳಿಂದ ಬರ್ತಕ್ಕಂಥವ್ರೆ ಮಾಡೋದು. ಶಿಬಿರದಲ್ಲಿ ತಪಾಸಣೆ ನಂತರ ಮಾತನಾಡಿದ ಪೊಲೀಸ್ ಅಧಿಕಾರಿ ಮಂಜುಳಾ, ಮಹಿಳೆಯರಿಗಾಗಿ ಉಚಿತ ಶಿಬಿರ ಆಯೋಜನೆ ಮಾಡಿರುವುದು ಶ್ಲಾಘನೀಯ. ಅದರಲ್ಲೂ ಪೊಲೀಸರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇದರಿಂದ ಆರಂಭಿಕ ಹಂತದಲ್ಲಿಯೇ ಕ್ಯಾನ್ಸರ್ ಪತ್ತೆಯಾದರೆ ಗುಣಪಡಿಸಲು ಸಹಕಾರಿಯಾಗಲಿದೆ. ದಿವಂಗತ ಡಾಕ್ಟರ್ ಸಾವಿತ್ರಿ ಅವರ ಸ್ಮರಣಾರ್ಥ ಈ ಶಿಬಿರ ಆಯೋಜಿಸಲಾಗಿದೆ. ಕಾರಣ ಅವರು ಕ್ಯಾನ್ಸರ್ನಿಂದಲೇ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಶಿಬಿರ ಆಯೋಜಿಸಲಾಗಿದ್ದು, ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ಕೊಟ್ಟರು. ಅದಕ್ಕೋಸ್ಕರ DSP ಸರ್ ಮತ್ತು ಚಾರ್ಜಸ್ ಅವ್ರಿಗೆ ಫೋನ್ ಮಾಡಿ ಹೋಗಿ ಅಲ್ಲಿ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ಹಂಗಾಗಿ ಬಂದೆ. ಈ ಹಾಸ್ಪಿಟ್ಲ ಮುಖ್ಯ ಇವರಾಗಂತ ಮಂಜುನಾಥ್ ಸರ್ ಅವರು ನನಗೆ ಮೊದಲೇ ಗೊತ್ತಿತ್ತು. ನಾನು ಎಲೆಕ್ಷನ್ ಟೈಮಲ್ಲಿ ಬಂದಾಗ ಆ ತಂಗಿ ಮನೆಯಲ್ಲೇ ನಾನು ರೂಮಲ್ಲಿ ಬಾಡಿಗೆಗಿದ್ದಿದ್ದು. ಈಗ ಸರ್ ಇದೊಂದು ಕ್ಯಾಂಪ್ ಏನಕ್ಕೆ ಮಾಡಿದ್ದಪ್ಪ ಅಂದರೆ, ಮೇಡಮ್ ಅವರು ಕ್ಯಾನ್ಸರಿಂದಲೇ ಎಕ್ಸ್ಪೈರ್ಡ್ ಆಗಿದ್ದಕ್ಕೆ ಈ ಥರ ಬೇರೆ ಲೇಡೀಸ್ಗೆ ಯಾವುದು ತೊಂದರೆ ಆಗಬಾರ್ದು. ಅದೇ ಹೇಳಿದ್ರಲ್ಲ, ಮೊದಲೇ ಮನೆಗೆ ಬೆಂಕಿ ಬೀಳತ್ತೆ ಅಂತ ಗೊತ್ತಿದ್ರೆ ಏನಾದರೂ ಮಾಡ್ಕೋಬೋದು, ಬೆಂಕಿ ಬಿದ್ದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂದ್ರಲ್ಲ. ಅದಕ್ಕೋಸ್ಕರ ಲೇಡೀಸ್ಗೆ ಎಲ್ಲರಿಗೂ ಅದೊಂದು ಟೆಸ್ಟ್ ಮಾಡಿದ್ರೆ ಜೀವಕ್ಕೆ ಉಳಿಸ್ಬೋದು ಅನ್ನೋ ಉದ್ದೇಶದಿಂದ ಸಿದ್ವಿನ್ ಹಾಸ್ಪಿಟ್ಲ್ ಅವರು ಈ ಒಂದು ಕ್ಯಾಂಪ್ ಮಾಡಿದ್ದಾರೆ. ಅದು ಪೊಲೀಸ್ಗೆ, ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವರು ಫಸ್ಟು ಆರಿಸ್ಕೊಂಡು ಇದು ಮಾಡಿರೋದ್ರಿಂದ ನಾವೆಲ್ಲ ಲಕ್ಕಿ. ಅಕಸ್ಮಾತ್ ಏನಾದರೂ ಇದ್ದರೆ ಈಗಲೇ ಗೊತ್ತಾಗುತ್ತೆ, ಮುಂದೆ ಟ್ರೀಟ್ಮೆಂಟ್ ತಗೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನನಗೆ MG ರೋಡು ಹೊಡೆದಾಗ ಫುಲ್ಲು ಡಸ್ಟ್ ಆಗಿತ್ತು. ಎಲ್ಲ ಕಡೆ ತೋರಿಸ್ಕೊಂಡಿದ್ದೆ, ವಾಸಿ ಆಗಿರಲಿಲ್ಲ. ವೆಂಕಟೇಶ್ ಸರ್ ನಮ್ಮಲ್ಲಿ ಇದ್ದಾರೆ, ಅರುಣ್ ಅವರು ಇದ್ದಾರೆ, ಅಲ್ಲಿ ತೋರಿಸಿರಂತೆ ಬನ್ನಿ ಅಂತ ಉಮಾ ಮೇಡಮ್ ಡಾಕ್ಟ್ರು ಇವ್ರಿಗೆ ರೆಫರ್ ಮಾಡಿದ್ರು. ಇವ್ರು ಚೆಕ್ ಮಾಡಿ ನನಗೆ ಟ್ಯಾಬ್ಲೆಟು ಸಿರಪ್ ಕೊಟ್ಟು ಅದೇ ಒಂದು ಇದು ಕೊಟ್ಟರು. ಕಾಫ್ ನಿಲ್ತು. ಆವತ್ತಿಂದ ಇವತ್ತವರೆಗೂ ಕಾಫ್ ಇಲ್ಲ. ಒಳ್ಳೆ ಡಾಕ್ಟರ್ಸ್ನ ಸಿದ್ವಿನ್ ಹಾಸ್ಪಿಟ್ಲು ಓಪನ್ ಮಾಡಿ ಜನಕ್ಕೆ ಸೇವೆ ಕೊಡ್ತಾ ಇರೋದ್ರಿಂದ ಅವರು ಅಸ್ತಾನು ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಅಕಸ್ಮಾತ್ ನಿಮ್ಮ ಫ್ಯಾಮಿಲಿ ಏನೋ ಹೆಚ್ಚು ಕಡಿಮೆ ಆದರೆ ಸಿದ್ವಿನ್ ಹಾಸ್ಪಿಟ್ಲ್ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಮಾತನಾಡಿ ನಂತರ ಚಿಕ್ಕಬಳ್ಳಾಪುರ ನಗರದ ನ್ಯೂ ಹಾರಿಸನ್ ಶಾಲೆಯಲ್ಲಿ ದಿವಂಗತ ಡಾಕ್ಟರ್ ಸಾವಿತ್ರಿ ಅವರ ಹುಟ್ಟುಹಬ್ಬವನ್ನು ಶಾಲೆಯ ಮಕ್ಕಳೊಂದಿಗೆ ಆಚರಿಸಲಾಯಿತು. ಮೊದಲಿಗೆ ಡಾಕ್ಟರ್ ಸಾವಿತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಹಲವು ಗಣ್ಯರು ಡಾಕ್ಟರ್ ಸಾವಿತ್ರಿ ಅವರ ಸೇವೆಯನ್ನು ಸ್ಮರಿಸಿದರು. ಶಾಲೆಯ ಸಂಸ್ಥಾಪಕರಾಗಿರುವ ಡಾಕ್ಟರ್ ಜಿವಿ ಮಂಜುನಾಥ್ ಮತ್ತು ದಿವಂಗತ ಡಾಕ್ಟರ್ ಸಾವಿತ್ರಿ ಅವರು ಬಡ ಕುಟುಂಬದಿಂದ ಬಂದರೂ ಛಲದಿಂದ ವೈದ್ಯರಾಗುವ ಗುರಿಯೊಂದಿಗೆ ವ್ಯಾಸಂಗ ಮಾಡಿ ವೈದ್ಯರಾಗುವ ಜೊತೆಗೆ ಅಪಾರ ಸೇವೆಯನ್ನ ಈ ಸಮಾಜಕ್ಕೆ ನೀಡಿದ್ದಾರೆ. ಅವರ ಕೊಡುಗೆ ಶಾಶ್ವತವಾಗಿರಲಿದ್ದು ಅವರ ಹೆಸರು ಅಜರಾಮರವಾಗಿರಲಿದೆ. ಮಕ್ಕಳು ಅದೇ ರೀತಿಯಲ್ಲಿ ಗುರಿಯೊಂದಿಗೆ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗೆ ಏರಿ ಹೆತ್ತ ತಂದೆ ತಾಯಿಗೆ ಮತ್ತು ವ್ಯಾಸಂಗ ಮಾಡಿದ ಶಾಲೆಗೆ ಕೀರ್ತಿ ತರಬೇಕು ಅಂತ ಕರೆ ನೀಡಿದರು. ನಂತರ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಲಾಯಿತು.